ಇದು ರಾಯಚೂರಿನ ಪರಿಸ್ಥಿತಿ ಆದರೆ ಬೆಂಗಳೂರಿನಲ್ಲೂ ಕೂಡ ಪರಿಸ್ಥಿತಿಯನ್ನ ಭಿನ್ನವಾಗಿಲ್ಲ. ಇಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಿದ್ದಾರೆ, ಗ್ಯಾಸ್ ಸಿಗದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆಟೋ ಚಾಲಕರು ಜೀವನ ಸಾಗಿಸೋದು ಕಷ್ಟ ಆಗ್ತಾ ಇದೆ ಅನ್ನುವಂತ ಆಕ್ರೋಶ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಸಮಸ್ಯೆ, ಆಟೋಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ ಬೆಂಗಳೂರಲ್ಲೂ ಕೂಡ ಮುಂದುವರಿತಾ ಇದೆ. ಗೋವರ್ಧನ್ ರಸ್ತೆಯಲ್ಲಿರುವ ಆಟೋ ಗ್ಯಾಸ್ ಸ್ಟೇಷನ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಅಂತೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್. ಗೋ ಗ್ಯಾಸ್ ಮತ್ತು ಸೂಪರ್ ಗ್ಯಾಸ್ ಸ್ಟೇಷನ್ಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಬೆಳಿಗ್ಗೆಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾರಂತೆ ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಳ್ಬೇಕು ಆಟೋಗೆ ಅಂತ. ರಾತ್ರಿ ಗ್ಯಾಸ್ ಸಿಗದಿದ್ದಕ್ಕೆ ಬೆಳಗ್ಗೆನೆ ಬಂದಿದ್ದೀವಿ ಅಂತ ಚಾಲಕರು ಹೇಳ್ತಿದ್ದಾರೆ. ರಾತ್ರಿನೂ ಸಿಗ್ತಾ ಇಲ್ಲ, ಬೆಳಗ್ಗೆನೂ ಸಿಗ್ತಾ ಇಲ್ಲ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ ನಾವು. ಈಗ ಆಟೋ ಓಡಿಸ್ತಾ ಇದ್ರೆ ಬಹಳ ಕಷ್ಟ ಆಗುತ್ತೆ ಜೀವನ ನಡೆಸೋದು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೂರು ದೃಶ್ಯ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿರುವಂತಹ ಬಂಕ್ಗಳಲ್ಲೇ ಗ್ಯಾಸ್ ಸಿಗ್ತಾ ಇಲ್ಲ ಆಟೋಗೆ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಬಹುತೇಕ ಆಟೋಗಳು ಚಲಾವಣೆ ಆಗೋದೇ ಈ ಗ್ಯಾಸ್ ಮೇಲೆ. ಬಟ್ ಈಗ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ಬಹುತೇಕ ಕಡೆ ಇರೋದ್ರಿಂದ ಆಟೋ ಚಾಲಕರು ಆಟೋ ಓಡ್ಸಕ್ ಆಗ್ತಾ ಇಲ್ಲ. ಜೀವನ ಹೆಂಗ್ ನಡೆಸೋದು ಅನ್ನುವಂತಹ ಪ್ರಶ್ನೆ ಅವ್ರನ್ನ ಕಾಡ್ತಾ ಇದೆ. ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲೂ ಕೂಡ ಸಾಲುಗಟ್ಟಿ ವಾಹನಗಳು ನಿಂತಿರುವಂತಹ ದೃಶ್ಯ. ಗೋವರ್ಧನ ರಸ್ತೆಯಲ್ಲಿರುವಂತಹ ಪ್ರಮುಖ ಆಟೋ ಗ್ಯಾಸ್ ಬಂಕಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅಂತೆ. ಮತ್ತೊಂದು ಕಡೆ ಮತ್ತಿಕೆರೆಯಲ್ಲೂ ಕೂಡ ನೀವು ನೋಡಿದ್ರೆ ಬಹುತೇಕ ಆಟೋಗಳು ಸಾಲುಗಟ್ಟಿ ನಿಂತು ಬಿಟ್ಟಿದೆ, ಮೂವ್ ಮಾಡಕ್ ಆಗ್ತಾ ಇಲ್ಲ. ರಾತ್ರಿ ಬಂದ್ವಿ, ರಾತ್ರಿ ಸಿಗ್ಲಿಲ್ಲ. ಹಾಗಾಗಿ ಬೆಳಗ್ಗೆ ಆದ್ರೆ ಸಿಗಬಹುದು ಅನ್ನೋ ಕಾರಣಕ್ಕೆ ಬಂದ್ವಿ, ಬಟ್ ಬೆಳಗ್ಗೆ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನೋ ಕಾರಣಕ್ಕೆ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ.